ದೇಶ ದೃಷ್ಟಿಯಿಂದ ಅಷ್ಟೊಂದು ಪ್ರಗತಿ ಸಾಧ್ಯವಾಗಲಿಲ್ಲ. ಕಾರಣ ಅಧಿಚಾರದಲ್ಲಿ ಗುರು ಕರ್ಕಾಟಕಕ್ಕೆ ಹೋಗಿ ಮತ್ತು ಮಿಥುನಕ್ಕೆ ಬಂದು ಶನಿ ರಾಹುಕೇತುಗಳ ಬದಲಾವಣೆ ಆಗಿಬಿಟ್ಟು ರಾಜಕಾರಣದಲ್ಲಿ ಎಂದೂ ಆಗದೇ ಇರತಕ್ಕಂಥ ಒಂದು ವಿಪ್ಲವಗಳು ನಡೆದು ಹೋಗಿದೆ. ಆಗಲೇ ಇಡೀ ರಾಷ್ಟ್ರದಲ್ಲಿ ಗಲಾಟೆ ಇದೆ, ಎಲ್ಲ ರಾಜ್ಯದಲ್ಲೂ ಗಲಾಟೆ ಇದೆ. ರಾಷ್ಟ್ರ ಏನು ಶಾಂತವಾಗಿಲ್ಲ. ಅದರಲ್ಲೂ ಅಮೇರಿಕ ಅಧ್ಯಕ್ಷರ ಒಂದು ಆರ್ಭಟದಿಂದ ಮನುಷ್ಯ ಜೀವನ ಯಾವ ಕಡೆ ಸಾಗುತ್ತೆ ಅದು ಕೂಡ ಇನ್ನೂ ಅದನ್ನು ನಾವು ಬಗೆಹರಿಸೋಕ್ಕಾಗಿಲ್ಲ. ಅವ್ರು ದಿನಕ್ಕೊಂದೊಂದು ಹೇಳ್ತಾರೆ, ಯಾವ ಮಾರ್ಗವನ್ನು ಹಿಡಿತಾರೆ ಅಂತ ಏನೂ ಗೊತ್ತಾಗಲಿಲ್ಲ. 2 ಗ್ರಹಣ ಭಾರತದಲ್ಲಿ ನಡೀತು. ಮುಂದೆ ಈ ವರ್ಷ 2 ಗ್ರಹಣ ಬರುತ್ತೆ 26 ಮಾರ್ಚಲ್ಲಿ. ಒಟ್ಟು 4 ಗ್ರಹಣಗಳಿದೆ. ಗ್ರಹಣಗಳು ಹೆಚ್ಚು ಬಾಧಿಸದೇ ಇದ್ದರೂ ಕೂಡ ಸಮುದ್ರ ಅಲೆ ಹೊಡೆತ ಬಿದ್ದು ಚಂಡಮಾರುತ, ಗುಡ್ಡಗಳು ಕುಸಿಯೋದು, ಪರ್ವತಗಳೇ ಕುಸಿಯೋದು, ಅಧಿಕವಾದ ಮಳೆ, ಅನಾವೃಷ್ಟಿ, ಅತಿವೃಷ್ಟಿ, ಅಶಾಂತಿ ಕಾರಣಗಳಿದ್ದಾವೆ. ಈ 26ರಲ್ಲಿ ಕೂಡ ಮುಂದುವರಿಯುತ್ತೆ ಅಂತ ಧಾರಾಳವಾಗಿ ಹೇಳಬಹುದು. ಹೇಳಿ ಕೇಳಿ ಈ ಜೊತೆಗೆ ಪರಾಭವನ ಸಂವತ್ಸರ ಬೇರೆ. ಅದ ಉತ್ತರ ನಿಮಗೆ ಗೊತ್ತಾಗುತ್ತೆ, ಪರಾಭವ ಅಂತ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳಿ. ಸಂವತ್ಸರ ಹೆಸರಲ್ಲೇ ಪರಾಭವ ಅಂತಿದೆ. ಸಂವತ್ಸರ ಯಾಕೆ ಬಂತು ಅಂತಂದರೆ ಅಲ್ಲಿ ಹೆಚ್ಚು ಕಡಿಮೆ ಯುದ್ಧ ನಡೆಯುವ ಸಂಭವಗಳು ಖಂಡಿತವಾಗಿದೆ.